ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ಈ ದಿನ ಬೆಳಗಾವಿಯಲ್ಲಿ ಆ, ಜಗದ್ಗುರು ಬಸವನಾಗಿ ದೇವಶರಣರು, ಜಗದ್ಗುರು ಚಲವಾದಿ ಪೀಠರು ಚಿತ್ರದುರ್ಗ ಇವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ಸೋಣ. ಇನ್ನೂ ಒಂದು AVSS ಅಂಬೇಡ್ಕರ್ ವಿವಿಧ ದೇಶ ಸಹಕಾರಿ ಸಂಘದ ಚಿಕ್ಕೋಡಿಯಲ್ಲಿ ಒಂದು ಶಾಖೆ ಉದ್ಘಾಟನೆ ಇದೆ. ಆ ಶಾಖೆ ಉದ್ಘಾಟನೆ ಕಾರ್ಯಕ್ರಮ ಅವರು ಬಂದ್ದಾರೆ. ಸೊ ಅಂಬೇಡ್ಕರ್ ವಿವಿಧ ಸಹಕಾರಿ ಸಂಘದ ಏನು ಒಂದು ಉದ್ದೇಶ ಇದೆ, ಅದ್ರ ಬಗ್ಗೆ ನಾವು ಇದನ್ನು ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸರ್, ಏನು ಈ ವಿವಿಧ ದೇಶ ಸಹಕಾರಿ ಸಂಘ ಇದೆ, ಅದ್ರ ಮೇನ್ ಉದ್ದೇಶ ಏನು? ನಮ್ಮ ಮೀಡಿಯಾ ಸಂದರ್ಶನಕ್ಕೆ ಅಭಿನಂದನೆಗಳನ್ನ ಹೇಳ್ತೇನೆ. ಮೀಡಿಯಾ ತಮ್ಮ ಸಬ್ಸ್ಕ್ರೈಬರ್ ಸಂಖ್ಯೆ ಹೆಚ್ಚಾಗಲಿ, ಹಾಗೆ ಇನ್ನೂ ಉತ್ತಮವಾದಂಥ ಸುಧಾರಣೆ ತಮ್ಮ ಮಾಧ್ಯಮದಲ್ಲಿ ಆಗಲಿ ಅಂತೇಳಿ ಹಾರೈಸ್ತಾ ಹಬ್ಬದ ಶುಭಾಶಯಗಳನ್ನು ಕೂಡ ಕೋರಿ ನಿಮ್ಮ ಪ್ರಶ್ನೆಯನ್ನು ಸ್ವಾಗತ ಮಾಡ್ತಾ ಇದ್ದೇನೆ. AVSSನ ಸಂಸ್ಥಾಪಕ ಅಧ್ಯಕ್ಷರು ಕೂಡ ನಮ್ಮ ಜೊತೆಗಿದ್ದಾರೆ, ಕಮಲಾ ರಮಣ್ಣ ಅಂತೇಳಿ. ಇದು ಇವತ್ತು ಪರಿಶಿಷ್ಟರು ಅಂದರೆ ಎಲ್ಲರೂ BPL ಕಾರ್ಡಲ್ಲಿರೋರು, ಇವರು ಕೆಲಸಕ್ಕೆ ಬರದೇ ಇರೋ ಅಪ್ರಯೋಜಕರು, ಸರ್ಕಾರದಿಂದ ಬಿಟ್ಟಿ ತಿನ್ಕೊಂಡು ಬಿದ್ದಿರೋರು ಅಂತ ಭಾಳಷ್ಟು ನೀಚ ಮನಸ್ಥಿತಿ ಇದೆ. ಆದ್ದರಿಂದ ನಾವು ಅದನ್ನು ಸಾಮಾಜಿಕವಾಗಿ ಮತ್ತೊಂದು ಮಗ್ಗಲಿನಿಂದ ನಾವು ವಿವೇಚನೆ ಮಾಡಿದಾಗ ನಮಗೆ ಕಮಲಾ ರಾಮಣ್ಣವರು ಒಂದು ಕೋಆಪರೇಟಿವ್ ಬ್ಯಾಂಕ್ ಸಹಕಾರ ಸಂಘವನ್ನು ಮಾಡೋಣ ಅಂತ ಅಂದ್ಕೊಂಡು ಅವರು 2012ನೇ ಇಸ್ವಿಯಲ್ಲೇ ಸ್ಥಾಪನೆ ಮಾಡಿದ್ದಾರೆ. ಈಗ ರಾಜ್ಯದಾದ್ಯಂತ ಮಾಡೋದಕ್ಕೆ ಸರ್ಕಾರದ ಎಲ್ಲ ಆದೇಶಗಳು ನಮಗೆ ಪೂರಕವಾಗಿ ಬಂದಿದ್ದರಿಂದ ಏನಿವತ್ತು ನಮ್ಮ ಸಮುದಾಯಗಳಲ್ಲಿ, ಅಸ್ಪೃಶ್ಯ ಸಮುದಾಯಗಳಲ್ಲಿ ಅವಕಾಶ ವಂಚಿತ ಸಮುದಾಯ ಆಗಿದೆ, ಕುಟುಂಬಗಳಿದ್ದಾವೆ. ಅವರನ್ನು ಇಲ್ಲಿ ನಾವು ಸದಸ್ಯರನ್ನು ಮಾಡಿಕೊಂಡು ಅವರ ಆರ್ಥಿಕ ಅಭಿವೃದ್ಧಿಗೆ, ಅವರ ಆರೋಗ್ಯ ಸುಧಾರಣೆಗೆ, ಹಾಗೆ ಅವರ ಆಯಸ್ಸು ಕೂಡ ಹೆಚ್ಚಾಗುವಂಥ ಹಿನ್ನೆಲೆಯಲ್ಲಿ ಯಾವುದೇ ಒಂದು ತೊಂದರೆ ತಾಪತ್ರೆಗಳಿಲ್ದಂಗೆ ಸಂಘಟನಾತ್ಮಕವಾಗಿ ಸಮಾಜಮುಖಿಯಾಗಿ ಒಂದು ಉತ್ಕೃಷ್ಟವಾದಂಥ ಜೀವನವನ್ನು ನಮ್ಮ ಸಮುದಾಯಕ್ಕೆ ತಂದುಕೊಡಬೇಕು ಅನ್ನೋವಂಥ ಹಿನ್ನೆಲೆಯಲ್ಲಿ ಅಸ್ಪೃಶ್ಯ ಸಮುದಾಯಗಳ ಗುರಿಯಾಗಿಸ್ಕೊಂಡು, ಪರಿಶಿಷ್ಟ ಸಮುದಾಯಗಳ ಗುರಿಯಾಗಿಸ್ಕೊಂಡು ಈ ಸಂಸ್ಥೆಯನ್ನು ತೆರೆಯಲಾಗಿದೆ. ಹಾಗಾಗಿ ಇವತ್ತು ಚಿಕ್ಕೋಡಿ, ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಚಿಕ್ಕೋಡಿ ತಾಲೂಕಿನಲ್ಲಿ ಈ ಒಂದು ನೂತನ ಶಾಖೆ ಪ್ರಾರಂಭಿಸೋದಕ್ಕೆ ನನಗೂ ಕೂಡ ಸಾನ್ನಿಧ್ಯಕ್ಕೆ ಕರೆದಿದ್ದಾರೆ. ಹಾಗೆ ಸಂಸ್ಥಾಪಕ ಅಧ್ಯಕ್ಷರು ಕಮಲಾ ರಮಣ್ಣವರು ಕೂಡ ಬಂದಿದ್ದಾರೆ. ಇದನ್ನು ಸಂಘಟನೆಯನ್ನು ನಮ್ಮ ದಯಾನಂದ್ ಅವರು, ನಮ್ಮ ಉದ್ಯಮಿ ಶಿವಣ್ಣ ಅವರು ಭಾಳ ಇಚ್ಛಾಶಕ್ತಿಯಿಂದ ಮಾಡಿದ್ದಾರೆ. ಹಾಗೆ ಈ ಹಿಂದೆಯೇ ನಾನು ಕೂಡ ಇದರಲ್ಲಿ ಭಾಳ ಉತ್ಸುಕನಾಗಿದ್ದೆ ಅಂತ ನಮ್ಮ ಚಲವಾದಿ ಮಹಾಸಭಾದ ಅಧ್ಯಕ್ಷರು ಮೇತ್ರಿಯವರು ಕೂಡ ಭಾಳಷ್ಟು ಇಚ್ಛಾಶಕ್ತಿಯನ್ನು ಅವರು ಹಿಂದೆ ಮಾಡಿದ್ರು. ನಾವು ಸಮಯೋಚಿತವಾಗಿ ಈ ಕಡೆ ಪ್ರಯಾಣ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದಿದ್ದರಿಂದ ತಡ ಆಗಿದೆ. ಈಗಾದರೂ ಒಂದು ಒಳ್ಳೆಯ ಸಮಯ ನಮ್ಮ ಸಮುದಾಯಕ್ಕೆ ಬಂದಿದೆ ಅಂತ ನಾವಾದರೂ ಕೂಡ ಭಾಗವಹಿಸಿ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಸ್ಪೃಶ್ಯರು ಬರಲಿ ಅಂತೇಳಿ ನಾವು ತಮ್ಮ ಮಾಧ್ಯಮದ ಮೂಲಕ ಕರೆಯನ್ನು ಕೊಡ್ತಾ ಇದ್ದೀವಿ. ಸರಿ, ಸಮಾಜಕ್ಕೆ ಇನ್ನೂವರೆಗೆ ಏನೇನು ಸಂಘದಿಂದ ಸಹಾಯ ಆಗಿತ್ತು, ಏನೇನು ಮಾಡ್ತಾರೆ ನಿಮ್ಮ ಒಂದು ನೇತೃತ್ವ? ಈ AVSS ಸಂಸ್ಥೆ ಸಹಕಾರ ಸಂಘದ ವತಿಯಿಂದ ಬ್ಯಾಂಕಿಂಗ್ ವ್ಯವಹಾರವನ್ನು ಇವತ್ತಿನ ಏನು ಉತ್ಕೃಷ್ಟವಾದಂಥ ವೈಜ್ಞಾನಿಕವಾದಂಥ ಕಂಪ್ಯೂಟರೈಸ್ಡ್ ಗಣಕೀಕೃತ ಉಳಿತಾಯ ವ್ಯವಹಾರಗಳನ್ನು ಮೇಂಟೈನ್ ಮಾಡೋದ್ರಿಂದ ಹಿಡಿದು ಶಾಖೆಯಿಂದ ಹಿಡಿದು ಮುಖ್ಯ ಕಚೇರಿ ತನಕನೂ ಕೂಡ ಅವನ್ನು ನಾವು ಇವತ್ತು ಮಾಡಿಕೊಂಡು ಅದಕ್ಕೆ ಏನೇನು ಮಾಡ್ಬೋದು, ಎಜುಕೇಟ್ ಮಾಡ್ಬೋದು, ಆ ಎಲ್ಲವನ್ನೂ ಕೂಡ ಇವತ್ತಿನ ವೈಫೈ ಮಾಧ್ಯಮಗಳನ್ನು ಉಪಯೋಗಿಸ್ಕೊಂಡು ನಾವು ಅದನ್ನು ಸೌಲಭ್ಯವನ್ನು ಠೇವಣಿ ಮಾಡೋದ್ರಿಂದ ಹಿಡಿದು ಉದ್ಯೋಗಸ್ಥರುಗಳಿಗೆ ಸಾಲ ಸೌಲಭ್ಯ, ಅಂದರೆ ನನಗೆ ಯಾವ ಸರ್ಕಾರಿ ನೌಕರಿ ಇಲ್ಲ, ನನ್ನ ಉದ್ಯೋಗಕ್ಕೆ ತೊಂದರೆ ತಾಪತ್ರೆ ಇದೆ, ನಾವೇನಾದರೂ ಒಂದು ಸಣ್ಣ ಪುಟ್ಟ ವ್ಯವಹಾರದಿಂದ ಇರ್ಬೋದು,
ಅಥವಾ ಕೈಗಾರಿಕೆಗಳಿಂದ ಇರ್ಬೋದು, ಮನೆಯಲ್ಲೇ ತಯಾರು ಮಾಡೋವಂಥದ್ರಿಂದ ಹಿಡಿದು ಇಂಡಸ್ಟ್ರಿಗಳನ್ನು ಮಾಡ್ಕೊಳ್ಳೋ ತನಕನೂ ಕೂಡ ಹಲವಾರು ಮಗ್ಗುಲುಗಳಲ್ಲಿ. ಅದಕ್ಕೋಸ್ಕರ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘ ಅನ್ನೋಂಥ ಹೆಸರಿನಲ್ಲಿ ಜೀವನ, ಉಪಜೀವನ, ಉದ್ಯೋಗ ಮಟ್ಟಕ್ಕೆ ಇದನ್ನು ಎಜುಕೇಟೆಡ್ ವೇಯಲ್ಲಿ ಫಲಾನುಭವಿಗಳನ್ನು ಹುಟ್ಟಾಕಬೇಕು. ಸರ್ಕಾರದನ್ನೇ ನಿರೀಕ್ಷೆ ಮಾಡಿ ಜೀವನ ಮಾಡೋವಂಥದ್ದನ್ನು ತಪ್ಪಿಸ್ಬೇಕು. ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡು ಜೀವನ ಮಾಡೋವಂಥದ್ದನ್ನು ಹೊರಗೆ ಬರಬೇಕು. ಅವರು ಕೂಡ ದುಡಿದು ನಾವು 4 ಜನಕ್ಕೆ ಬದುಕಿಸೋ ಹಾಗೆ, ಸಾಕೋ ಹಾಗೆ ಇದ್ದೀವಿ ಅನ್ನೋವಂಥ ಏನು ಉತ್ಕೃಷ್ಟ ನಾಗರಿಕರು ಅಂತೇಳಿ ಸಂವಿಧಾನ ಪದಪ್ರಯೋಗ ಮಾಡಿದೆ. ಅಂಥ ಒಂದು ಉತ್ಕೃಷ್ಟವಾದಂಥ ಜೀವನ, ಉಜ್ಜೀವನವನ್ನು ಮಾಡೋದಕ್ಕೋಸ್ಕರ ನಮ್ಮ AVSS ಸಂಸ್ಥೆಯನ್ನು ಹುಟ್ಟಾಕಲಾಗಿದೆ. ಸರ್, ಗ್ರಾಮೀಣ ಭಾಗದಲ್ಲಿ ನಾವು ವಿದ್ಯಾರ್ಥಿಗಳು ಅವರಿಗೆ ಮುಂದೆ ಏನು ಮಾಡಬೇಕು, ನಾವು ಎಲ್ಲಿಂದ ಓದಬೇಕು, 10th ಆದಮೇಲೆ ಏನು ಮಾಡಬೇಕು, ಈ ಸಲ ಏನು ಮಾಡಬೇಕು, ನಮ್ಮ ಕರಿಯರ್ ಹೇಗೆ ಸ್ಟ್ಯಾಂಡ್ ಮಾಡುತ್ತೆ, ಇನ್ನೂವರೆ ಅವರಿಗೆ ಮೆಸೇಜ್ ಹೋಗ್ತಾ ಇಲ್ಲ, ಸರಿಯಾಗಿ ಒಂದು ಇನ್ವಾರ್ಮೆಂಟ್ ತಯಾರಾಗ್ತಿಲ್ಲ. ಅದ್ರ ಬಗ್ಗೆ ನೀವು ಏನು ಮಾಡ್ತೀರಿ? ಗ್ರಾಮೀಣ ಭಾಗದ ಒಂದು ಕೆಲವೊಂದು ನಮ್ಮ ಸಮಾಜದ ಯುವಕರಿದ್ದಾರೆ, ಅವ್ರಿಗೋಸ್ಕರ ಏನು ಮಾಡ್ತೀರಿ ನೀವು ಒಬ್ಬ ಮಠಾಧೀಶರಾಗಿ? ಅದನ್ನು ನಾವು ಹೇಗೆ ಮಾಡಬೇಕು ಅನ್ನೋವಂಥದ್ದಕ್ಕೆ ಈಗ ನಮ್ಮ ಇದೇ AVSS ವತಿಯಿಂದ ಶಿಕ್ಷಣ ಮಾಡ್ತೀವಿ ಅನ್ನೋವಂಥವ್ರಿಗೆ ವಸತಿಯುತ ಕಾಲೇಜುಗಳು, ಶಾಲೆಗಳು ಮಾಡೋವಂಥದ್ದು. ಈಗ ಲಾ ಡಿಗ್ರಿ ಕಾಲೇಜು ಕೂಡ ನಾವು ಈ ಸಂಸ್ಥೆ ವತಿಯಿಂದ ತೆಗೆದಿದ್ದೀವಿ. ವಸತಿಯುತ ವ್ಯವಸ್ಥೆನೂ ಕೂಡ ಮಾಡಿಕೊಟ್ಟಿದ್ದೀವಿ, ಗಂಡು ಮಕ್ಕಳಿಗೆ ಬೇರೆ, ಹೆಣ್ಮಕ್ಳಿಗೆ ಬೇರೆ. ಹಾಗೆ ಇದು ಲಾ ಅನ್ನೋವಂಥದ್ದು ಡಿಗ್ರಿ ವಿದ್ಯೆ ಪದವಿ ಆಗಿರೋದ್ರಿಂದ ಈ ಡಿಗ್ರಿಯನ್ನು ತೆಗೆದುಕೊಂಡಂಥವ್ರಿಗೆ ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ ಅಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ UPSC ಇರ್ಬೋದು, KPSC ಇರ್ಬೋದು, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದಂಥ ಒಂದು ಪರ್ಫಾರ್ಮೆನ್ಸನ್ನು ಮಾಡಿ ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು 100 ಇದರ ಒಳಗಡೆನೇ ಬರುವಂಥ ಒಂದು ಇಚ್ಛಾಜ್ಞಾನ ಕ್ರಿಯಾಶಕ್ತಿಯನ್ನು AVSS ಇಂದ ಪ್ರದರ್ಶನ ಮಾಡಲಾಗಿದೆ. ಇದರ ಫಲಾನುಭವಿಗಳು ಭಾಳಷ್ಟು ವಿದ್ಯಾರ್ಥಿಗಳು ಇವತ್ತು IAS ಅಲ್ಲಿ, KAS ಅಲ್ಲಿ ಬರೋಕ್ಕೆ ಸಾಧ್ಯ ಆಗಿದೆ. ಸಂವಿಧಾನದ ಕಾನೂನು ಪದವಿಯನ್ನೇ ನಾವು ಮೊದಲು ಪ್ರಾರಂಭ ಮಾಡಿರೋದ್ರಿಂದ ನಾನು ಕಾನೂನು ಪದವಿಯನ್ನು ಕಲ್ತಿದ್ದೀನಿ ಅಂದರೆ ಸಾಮಾಜಿಕವಾಗಿ ಸಿಗುವಂಥ ಒಂದು ಬೆಲೆ ಗೌರವನೇ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಒಂದು ಪದವಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸೀಮಿತ ಆಗಿಲ್ಲ. ಉತ್ತಮವಾದಂಥ ಗುಣ ಸ್ವಭಾವಗಳನ್ನು, ಒಂದು ಸಾತ್ವಿಕತೆ, ಒಂದು ನಿಸ್ವಾರ್ಥ ಪ್ರಾಮಾಣಿಕತೆಯಿಂದ ಜೀವನ ಉಜ್ಜೀವನಕ್ಕೆ ಕಮಿಟ್ ಮಾಡೋಂಥ ಸಂಸ್ಕಾರವನ್ನು ನಮ್ಮ ಮಠದಿಂದ ನಾವು ಅಡಾಪ್ಟ್ ಮಾಡಿ ವಿದ್ಯಾರ್ಥಿಗಳನ್ನು ಸಾತ್ವಿಕರು, ನಿಸ್ವಾರ್ಥಿಗಳು, ಪ್ರಾಮಾಣಿಕರು, ಸಮಾಜಮುಖಿ ವ್ಯಕ್ತಿತ್ವವನ್ನು ವಿಕಸನ ಮಾಡೋಕ್ಕೆ ನಮ್ಮ ಮಠ ಸ್ಥಾಪನೆ ಆದಾಗಿಂದಲೂ ಕೂಡ ಇಲ್ಲಿ ತನಕ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊತ ಬಂದಿದೆ. ಸುಮಾರು 37 ಜನ ಮಕ್ಕಳು ನಮ್ಮ ಸಂಸ್ಕಾರವನ್ನು ಪಡೆದಂಥವರು 9, 10ನೇ ಕ್ಲಾಸು PUCಗೆ ಬರೋದ್ರೊಳಗಡೆ ರಾಷ್ಟ್ರ ಮಟ್ಟದ ರಾಷ್ಟ್ರಪತಿ ಅವಾರ್ಡನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಇದೆ. ಸರ್, ಇನ್ನೊಂದು ಏನಂದರೆ ಎಲ್ಲ ಇನ್ನೂವರೆಗೆ ಕಾರ್ಯಕ್ರಮ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಸಂವಿಧಾನ ಬಗ್ಗೆ ನಮ್ಮ ಅವ್ರು ಮಾತಾಡಲ್ಲ ಆಗ್ತದೆ. ಒಂದು ಕಾರ್ಯಕ್ರಮ ಇರುತ್ತೆ, ಬಾಬಾ ಸಾಹೇಬ್ ಬಗ್ಗೆ ಮಾತಾಡ್ತಾರೆ. ಸಂವಿಧಾನ ಹೇಗೆ ತಿಳ್ಕೊಬೇಕು, ಯಾಕೆ ತಿಳ್ಕೊಬೇಕು, ಏನು ಅದನ್ನು ನಮ್ಮ ಯುವಕರಿಗೆ ಅದರ ಪ್ರಮುಖತೆ ಅದನ್ನು ಯಾರು ಹೇಳ್ತಾ ಇಲ್ಲ. ಸೊ ಅದನ್ನು ನಮ್ಮ ಸಮಾಜದ ಎಲ್ಲರಿಗೆ ಮುಟ್ಟುವಂಥ ಕೆಲಸ ಇನ್ನೊಂದು ಮಾಡ್ತೀವಿ. ಹೌದು, ಈಗ ಆ ಹಿನ್ನೆಲೆಯಿಂದಲೇ ಕಾನೂನು ಪದವಿ ಕಾಲೇಜನ್ನು ನಾವು AVSS ಇಂದ ಮಾಡಲಾಗಿದೆ. ನಮ್ಮ ಗುರುಪೀಠನೂ ಕೂಡ ಅದಕ್ಕೆ ಒತ್ತಾಸೆಯಾಗಿದೆ. ಅದು ಒಂದು ಪದವಿನೂ ಕೂಡ ಆಗೋದ್ರಿಂದ ಬೇರೆ ಎಲ್ಲ ರೀತಿಯಿಂದ ನನಗೆ ಒಂದೇ ದಾರಿ ಅಂತ ಅನ್ನಕ್ಕೆ ಬರಲ್ಲ. ಈಗ ನೋಡಿ, ಒಂದು ಪದವಿ ತಗೊಂಡು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರು ರ್ಯಾಂಕಿಂಗು ಬಂದರು ಅಂತ ಅಂದರೆ UPSC ಅಲ್ಲಿ ಬಂದರೆ DC ಆಗಿರ್ತಾರೆ. ಹಾಗೆ IPS ಪದವಿನೂ ಕೂಡ ಅವರು ಕೇಂದ್ರಲ್ಲೂ ಬರೋಕ್ಕೆ ಸಾಧ್ಯ ಇದೆ. ಹಾಗೆ ನಾನು ಏನು ಮಾಡಿದರೂ ಆಗ್ತಾ ಇಲ್ಲ UPSC ಅಂದರೆ ಅವರು KPSCಯಲ್ಲಾದರೂ ಅವರು ಮಾಡೋ ಪ್ರಾಮಾಣಿಕ ಪ್ರಯತ್ನದಿಂದ ಬರೋದರಲ್ಲಿ ಯಾವುದೇ ಅನ್ಯಾಯ ಕೂಡ ಇರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ
ಈಗ ಉಜ್ಜೀವನ ಮಾಡಲಿಕ್ಕೆ ಬರೇ ಡಿಗ್ರಿ ಮಾಡ್ಕೊಂಡ್ರೆ ಆಗೋದಿಲ್ಲ. ಆದರೆ ಕಾನೂನು ಪದವಿಯನ್ನು ತಿಳ್ಕೊಂಡಾಗ ಅಲ್ಲಾಗುವಂಥ ವ್ಯಕ್ತಿತ್ವ ವಿಕಾಸನೇ ಬೇರೆ ಆಗುತ್ತೆ, ಒಂದು ನಾಲೆಡ್ಜೇ ಬೇರೆ ಆಗುತ್ತೆ. ಬೇರೆ ಯಾವುದರಲ್ಲಿ ಫೇಲ್ ಆದರೂ ಕೂಡ ದಡ್ಡ ಅಂತ ಪರಿಗಣಿಸ್ತಾರೆ, ಆದರೆ ಅದು ತಪ್ಪು. ಇದೇ ಕಾನೂನು ಪದವಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು 10 ಸರಿ ಫೇಲ್ ಆಗಿದ್ದಾನೆ ಅಂದರೆ ಅವನು ಪರೀಕ್ಷೆಗೋಸ್ಕರ ಓದಿ ಎಕ್ಸ್ಪರ್ಟ್ ಆಗೋವಂಥ ಹಿನ್ನೆಲೆಯಲ್ಲಿ ಇರುತ್ತೆ. ಇವತ್ತು ರ್ಯಾಂಕ್ ಹೋಲ್ಡ್ರು ಇರೋಂಥವ್ರು ನ್ಯಾಯವಾದಿಗಳಾಗಿ ಜಡ್ಜ್ಗಳಾಗಿ ಬೆರಳೆಣಿಕೆಯಷ್ಟು ಜನ ಇದ್ದಾರೆ. ಆದರೆ ಕಾನೂನು ಪದವಿಯಲ್ಲಿ ಫೇಲ್ ಆಗಿ ಪಾಸ್ ಮಾಡ್ಕೊಂಡಂಥವ್ರು ಉತ್ತಮವಾದಂಥ ಕ್ರಿಮಿನಲ್ ಲಾಯರ್ಗಳು, ಸಿವಿಲ್ ಲಾಯರ್ಗಳು ಆಗಿ ಸಮಾಜಮುಖಿಯಾಗಿ ಸೇವೆ ಮಾಡ್ತಾ ಇರೋದನ್ನು ನಾವು ನೋಡ್ತೇವೆ. ಅದಕ್ಕೆ ಫೇಲು ಪಾಸು ಅನ್ನೋದಕ್ಕಿಂತ ವ್ಯಕ್ತಿತ್ವ ಹಾಗೆ ಸೇವೆ ಭಾಳ ಮುಖ್ಯವಾದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ಹಾಗೆ ನಮ್ಮ ಜೊತೆ ಅಂಬೇಡ್ಕರ್ ವಿವಿಧ ದೇಶ ಸಹಕಾರ ಸಂಘದ ಸಂಸ್ಥಾಪಕರವರು, ಅವ್ರನ್ನೂ ಕೂಡ ನಾವು ಮಾತಾಡೋಣ. ಸರ್, ಈ ಸಂಸ್ಥೆ ಈಗ ಇಲ್ಲಿ ಚಿಕ್ಕೋಡಿಯಲ್ಲಿ ಹಾಕೊಂಡಿದೆ, ಆ ಸದಸ್ಯತ್ವ ಹೊಂದಲಿಕ್ಕೆ ಏನೊಂದು ಪ್ರೊಸೀಜರ್ ಇದೆ ಸರ್? ಹಾಗೆ ನಾವು ಸದಸ್ಯತ್ವ ತಗೋಬೇಕಂತ ಸ್ನೇಹಿತರೆ, ಇದು ಸಹಕಾರ ಇಲಾಖೆಯ, ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆಯ ನಿಯಮದ ಅಡಿಯಲ್ಲಿ ಪ್ರಾರಂಭ ಆಗಿರುವಂಥದ್ದು. ಮತ್ತು ಇದಕ್ಕೆ ಅಧಿಕೃತವಾಗಿ ಸರ್ಕಾರದ ಮಾನ್ಯತೆಯನ್ನು ನಾವು ಪಡೆದು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಮತ್ತು ಇಲ್ಲಿ ಸದಸ್ಯತ್ವವನ್ನು ಪಡೀಲಿಕ್ಕೆ ಮೂಲಭೂತವಾಗಿ ಇಲ್ಲಿ 18 ವರ್ಷ ಆಗಿರಬೇಕು, ಕರ್ನಾಟಕ ರಾಜ್ಯದ ವಾಸಿಯಾಗಿರಬೇಕು, ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದವರ ಆಗಿರಬೇಕು. ಅವರು ಇಲ್ಲಿ ಸದಸ್ಯತ್ವವನ್ನು ಪಡೀಲಿಕ್ಕೆ 1250 ರೂಪಾಯಿಗಳನ್ನು ಅವರು ಕೊಡಬೇಕು. ಒಂದು ಸೇರಿನ ಮೌಲ್ಯ 1000 ರೂಪಾಯಿ, ಮತ್ತು ಸೇರು ಸದಸ್ಯತ್ವ ಎಂಟ್ರೆನ್ಸ್ ಫೀಸ್ ಅಂತ 100 ರೂಪಾಯಿ, ಮತ್ತು ಸೇರು ಶುಲ್ಕ ಅಂತ 100 ರೂಪಾಯಿ, 50 ರೂಪಾಯಿ ಅರ್ಜಿ ಶುಲ್ಕ ಅಂತೇಳಿ ಒಟ್ಟು 1250 ರೂಪಾಯಿನ ನಾವಿಲ್ಲಿ ತಗೊಂಡು ಅವರನ್ನು ಷೇರುದಾರರಾಗಿ ಇಲ್ಲಿ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ಈ ಒಂದು ಸಂಘದ ಬೈಲಾ ನಿಯಮದ ಪ್ರಕಾರ ಮತ್ತು ಸಹಕಾರ ಇಲಾಖೆ ನಿಯಮದ ಪ್ರಕಾರ ಇದರಿಂದ ಸಿಗುವಂಥ ಸಾಲ ಸೌಲಭ್ಯ ಮತ್ತು ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಈ ಸಂಘದ ಮುಖಾಂತರ ಲಿಂಕ್ ಮಾಡಿ ಅವ್ರಿಗೆ ಸೌಲಭ್ಯವನ್ನು ಕೊಡಿಸ್ಕೊಡುವಂಥ ಅದೊಂದು ಉದಾಹರಣೆ. ಈಗ ಇವರು ಷೇರುದಾರರಾಗಿ ಅಥವಾ ಸದಸ್ಯರಾದ 1 ತಿಂಗಳ ನಂತರ ಇವರಿಗೆ ಈಗಾಗಲೇ ಹೆಲ್ತ್ ಬೆನಿಫಿಟ್ ಸರ್ಕಾರ ಅನೌನ್ಸ್ ಮಾಡಿರುವಂಥ ಯಶಸ್ವಿನಿ ಕಾರ್ಡನ್ನು ಯೋಜನೆಯನ್ನು ಇವ್ರಿಗೆ ನಾವು ಕೊಡಿಸ್ಕೊಡುವಂಥದ್ದು. ಆ ಯಶಸ್ವಿನಿ ಕಾರ್ಡು 5 ಲಕ್ಷ ರೂಪಾಯಿ ಮೌಲ್ಯ ಉಳ್ಳಂಥ, 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ಪ್ಯಾಕೇಜ್ ಇರುವಂಥ ಹೆಲ್ತ್ ಬೆನಿಫಿಟ್ ಇರುವಂಥ ಒಂದು ಕಾರ್ಡು. ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಸುಮಾರು 1.5 ಕೋಟಿ ಜನಸಂಖ್ಯೆ ಇರುವಂಥದ್ದು ಈಗ ಅಂಕಿಅಂಶಗಳು ನಮಗೆ ಗೊತ್ತಾಗ್ತದೆ. ಅದರಲ್ಲಿ ಈ ಒಂದು ಬೆನಿಫಿಟ್ನ ಪಡ್ಕೊಳ್ಳೋ ಅಂಥದ್ರಲ್ಲಿ ಭಾಳ ಹಿಂದೆ ಇದ್ದಾರೆ. ಮತ್ತು ಈ ಒಂದು ಯಶಸ್ವಿನಿ ಕಾರ್ಡನ್ನು ಪಡೀಲಿಕ್ಕೆ CPTSP ಹಣದಲ್ಲಿ ಸರ್ಕಾರ 500 ರೂಪಾಯಿನ SC STಗಳಿಗೆ ಉಚಿತವಾಗಿ ಬರೆಸ್ಕೊಡ್ತಾರೆ. ಜನರಲ್ಲೂ 1000-2000 ದುಡ್ಡನ್ನು ಕಟ್ಟಬೇಕು. ಆದರೆ ನಮ್ಮ SC STಗಳು ಈ ರೀತಿಯ ಸಹಕಾರ ಸಂಘಗಳಿಗೆ ಸದಸ್ಯರಾಗಿದ್ದವರಿಗೆ ಸರ್ಕಾರ 500 ರೂಪಾಯಿನ ಕೊಟ್ಟು ಆ ಕಾರ್ಡನ್ನು ಕೊಡಿಸ್ಕೊಡುವಂಥ ಒಂದು ಭಾಳ ಉತ್ತಮವಾದ ಒಂದು ಹೆಲ್ತ್ ಸಂಬಂಧಪಟ್ಟಂಥ ಯೋಜನೆ ಇದೆ. ಆ ಯೋಜನೆಯನ್ನು ಪ್ರತಿ ಕುಟುಂಬಕ್ಕೂ ತಲುಪಿಸ್ಬೇಕು ಅನ್ನೋಂಥದ್ದು ನಮ್ಮ ಕಾಳಜಿ. ಸೊ AVSSನ ಮೂಲ ಉದ್ದೇಶ ಏನು? ನಮ್ಮ ಜನರನ್ನ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅಪ್ಲಿಫ್ಟ್ ಮಾಡಬೇಕು ಅಂತ ಅಂದಾಗ ನಾವೇನು ಅವ್ರನ್ನ ಆರ್ಥಿಕವಾಗಿ ಅಂದರೆ ಅವ್ರ ಜೋಬಿಗೆ ದುಡ್ಡು ಕೊಡೋದು ಅಂತಲ್ಲ, ಈ ರೀತಿಯ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಅವ್ರಿಗೆ ದೊರಕಿಸ್ಕೊಟ್ಟು ಅವ್ರಿಗೆ ಈಗ ಯಾರಿಗೋ ಒಬ್ಬರಿಗೆ ಆಪ್ರೇಷನ್ ಆಗುವಂಥ ಒಂದು ಕಾಯಿಲೆ ಬಂತು, ಆಗ ಅವ್ರ ಮನೆಯಿಂದ ರೊಕ್ಕ ಖರ್ಚು ಮಾಡಿದಾಗ ಅವ್ರಿಗೆ ಆರ್ಥಿಕವಾಗಿ ಹಿನ್ನಡೆ ಆಗುತ್ತೆ. ಅದೇ ಈ ರೀತಿಯ ಸರ್ಕಾರದ ಸೌಲಭ್ಯವನ್ನು ಪಡ್ಕೊಂಡಾಗ ಅವರು ಆರ್ಥಿಕವಾಗಿ ಅವ್ರಿಗೆ ಭಾಳ ಅನುಕೂಲ ಆಗುತ್ತೆ, ಅವರು ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಇಂಡೈರೆಕ್ಟಾಗಿ ಕಾರಣ ಆಗುತ್ತೆ. ಈ ಥರದ ಯೋಜನೆಗಳನ್ನು ನಾವು ಈ ಒಂದು ಸಮುದಾಯಕ್ಕೆ ತಲುಪಿಸ್ಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾದಂಥ ಯೋಜನೆಯಾಗಿದೆ. ಮೋರೋವರ್, ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರನ್ನು ಪರ್ಟಿಕ್ಯುಲರ್ ಆಗಿ ಒಂದು ಕೊಟೇಶನ್ ಮುಖಾಂತರ ಇವ್ರನ್ನ ಹೆಚ್ಚಿಸಿದ್ದಾರೆ. ಏನು?
ಬಡವರಾಗಿ ಹುಟ್ಟಿದ್ದು ನಿಮ್ಮ ತಪ್ಪಲ್ಲ, ಆದರೆ ಬಡವರಾಗಿ ಸಾಯುವುದು ಮಾತ್ರ ನಿಮ್ಮದೇ ತಪ್ಪು ಅಂತಾರೆ ಬಾಬಾ. ಸೊ ಈ ಭಾರತ ದೇಶದಲ್ಲಿ SC/STಗಳು ಬಡವರಾಗಿದ್ದಾರೆ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋದು ಈಗಿನ ಈ ಭಾರತ ದೇಶದ ಮುಂದುವರೆದಿರೋ ಎಲ್ಲ ಜನಾಂಗಗಳಿಗೂ ಗೊತ್ತು. ಆದರೆ ಅವ್ರು ಯಾರು ಇವರನ್ನ ಅಪ್ಲಿಫ್ಟ್ ಮಾಡ್ಲಿಕ್ಕೆ ಬೇಕಾದಂಥ ಯೋಜನೆಗಳನ್ನು ರೂಪಿಸ್ಕೊಡೋದಾಗಲಿ ಅಥವಾ ಇವರನ್ನು ಅಪ್ಲಿಫ್ಟ್ ಮಾಡೋಕ್ಕೆ ಬೇಕಾದ ಸೌಲಭ್ಯಗಳನ್ನು ದೊರಕಿಸ್ಕೊಡೋವಂಥದ್ರಲ್ಲಿ ಅವ್ರಿಗೇನು ಇಚ್ಛಾಶಕ್ತಿ ಇರಲ್ಲ. ಆ ಕಾರಣಕ್ಕೆ ನಾವೇನು ಮಾಡಿದ್ದೀವಿ, ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬರ ಆಶಯಕ್ಕೆ ಪೂರಕವಾಗಿ ಬೇರೆಯವರು ಯಾವ ರೀತಿಯಲ್ಲಿ ಆರ್ಥಿಕ ಇನ್ಸ್ಟಿಟ್ಯೂಷನ್ಗಳನ್ನ, ಶೈಕ್ಷಣಿಕ ಸಂಸ್ಥೆಗಳನ್ನು, ಹಾಸ್ಪಿಟಲ್ಗಳನ್ನು ಕಟ್ಟಿದ್ದಾರೆ, ಅದೇ ರೀತಿಯಾದಂಥ ಇನ್ಸ್ಟಿಟ್ಯೂಷನ್ಗಳನ್ನ ಕಟ್ಕೊಳ್ಳಿಕ್ಕೆ ಸಂವಿಧಾನಬದ್ಧವಾಗಿ ನಮಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಆ ರೀತಿಯಾದಂಥ ಆ ಆಲೋಚನೆಯನ್ನು ಇಟ್ಕೊಂಡು AVSS 2012 ಇಸ್ವಿನಲ್ಲಿ ಮೈಸೂರು ಭಾಗದಲ್ಲಿ ಪ್ರಾರಂಭ ಆಗಿ ಈಗ ಇದು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಇದರ ಆಕ್ಟಿವಿಟೀಸ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ನಮಗೆ ಇಲ್ಲಿ ಮುಖ್ಯವಾಗಿ ಮೇನ್ ಉದ್ದೇಶ ಸರ್ಕಾರಿ ಉದ್ಯೋಗಗಳು ಈಗ ಇತ್ತೀಚಿನ ದಿನಗಳಲ್ಲಿ ಭಾಳ ಕಡಿಮೆ, ಮತ್ತು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಈಗ ನಮಗೆ ಇರುವಂಥದ್ದು SCPTSP ಯೋಜನೆಯಲ್ಲಿ ಈ SC/STಗಳನ್ನ ಡೆವಲಪ್ ಮಾಡೋಕ್ಕೆ ಅದನ್ನೂ ಸಹ ಬೇರೆ ರೀತಿಯಾದ ಡೈವರ್ಷನ್ ಮಾಡಿ ಅದನ್ನು ಇಂಡಿವಿಜುವಲ್ ಬದುಕಿಗೆ ಬಳಸಬೇಕಾಗಿದ್ದಂಥ ಹಣಕಾಸನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಿ ಈಗ ನಾವು ಇಂಡಿವಿಜುವಲ್ ಆಗಿ ಬದುಕಲಿಕ್ಕೆ ಬೇಕಾದಂಥ ಹಣಕಾಸು ವ್ಯವಸ್ಥೆಯನ್ನು ಈಗ ಸರ್ಕಾರಗಳು, ಯಾವುದೇ ಸರ್ಕಾರ ಆಗಲಿ, ಅದರ ಬಗ್ಗೆ ಇಚ್ಛಾಶಕ್ತಿ ಇಲ್ಲ ಅನ್ನೋದು ನಮಗೆ ಎದ್ದು ಕಾಣ್ತಾ ಇದೆ. ಆ ಕಾರಣಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಈಗ ನಮ್ಮ ಸಮುದಾಯದಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದೀವಿ, ನಾವು ಹೆಚ್ಚು ಮುಂದುವರಿಬೇಕು ಅಂತ ಉತ್ಸಾಹದಲ್ಲಿದ್ದೀವಿ, ಮತ್ತು ಹೆಚ್ಚು ದುಡಿತಾ ಇರೋರು ನಾವು. ಹೆಚ್ಚು ಹಣಕಾಸಿನ ವಹಿವಾಟು ನಡೀತಾ ಇರೋದೇ SC/STಗಳಿಂದ. ಹೆಚ್ಚು ಎಲ್ಲಿ ಜನಸಂಖ್ಯೆ ಇರುತ್ತೆ ಅಲ್ಲಿ ಹೆಚ್ಚು ಹಣಕಾಸಿನ ವಹಿವಾಟು ನಡೆಯುತ್ತದೆ. ಈ ಹಣಕಾಸು ವ್ಯವಹಾರವೆಲ್ಲ ಬೇರೆಯವ್ರು ಕಟ್ಟಿರೋಂಥ ಇನ್ಸ್ಟಿಟ್ಯೂಷನ್ಗಳಲ್ಲಿ ಟ್ರಾನ್ಸಾಕ್ಷನ್ ನಡೀತಾ ಇದೆ. ಅದು ಇಂಡೈರೆಕ್ಟ್ ಆಗಿ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಬೇರೆಯವ್ರನ್ನ ಸಬಲೀಕರಣ ಮಾಡ್ತಿರೋದೇ ಈ SC/STಗಳು. ಆ ಒಂದು ಎಲ್ಲ ಯೋಜನೆಗಳನ್ನು ನಾವು ಮನಗಂಡು ಇದಕ್ಕೆ ಬೇರೆಯಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನಮ್ಮದೇ ಆದಂಥ ಇನ್ಸ್ಟಿಟ್ಯೂಷನ್ಗಳನ್ನ ಕಟ್ಟಲಿಕ್ಕೆ ಮತ್ತು ಅದನ್ನು ಬೆಳೆಸಿ ನಮ್ಮ ಘನತೆ ಮತ್ತು ಗೌರವದ ಬದುಕನ್ನು ಬದುಕಲಿಕ್ಕೆ ನೀವೂ ಸಹ ಆಲೋಚನೆ ಮಾಡಿ ಅಂತೇಳಿ ಬಾಬಾ ಸಾಹೇಬರು ನಮಗೆ ತಿಳುವಳಿಕೆ ಕೊಟ್ಟಿರೋದ್ರಿಂದ ಅವರ ಆಶಯಕ್ಕೆ ಪೂರಕವಾಗಿ ನಾವು ಮಲ್ಟಿಪರ್ಪಸ್ ಅಂತ ಹೆಸರಿಟ್ಟಿದ್ದೀವಿ. ಭಾರತ ದೇಶದಲ್ಲಿ ಏನೆಲ್ಲ ಆರ್ಥಿಕ ಚಟುವಟಿಕೆಗಳು ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ಮಾಡಲಿಕ್ಕೆ ಅವಕಾಶ ಇದೆ, ಅವೆಲ್ಲವನ್ನು ನಾವು AVSS ಸೆಂಟರ್ನಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ನಾವು ಲಾ ಕಾಲೇಜ್ ಮಾಡಿದ್ದೀವಿ, ಮತ್ತು ಅಲ್ಲಿ ಸ್ಟಾಂಪಿಂಗ್ ಮಾರಾಟ ಕೇಂದ್ರ ಮಾಡಿದ್ದೀವಿ, ಮತ್ತು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ನ ಪ್ರಾರಂಭ ಮಾಡಿದ್ದೀವಿ. ಈಗೇನು ನೀವು ಕೇಳಿದ್ರಿ, ಈಗ ಮತ್ತೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಯಾವ ರೀತಿಯಾದಂಥ ಅವರನ್ನು ಟ್ರೈನಿಂಗ್ ಕೊಟ್ಟು ಅವರು ಸ್ವಂತ ಉದ್ಯೋಗ ಮಾಡಲಿಕ್ಕೆ ಬೇಕಾದಂಥ ಹಣಕಾಸಿನ ನೆರವನ್ನೂ ನೀಡಲಿಕ್ಕೆ AVSS ಆಲೋಚನೆ. ಸೊ ನಾವು ಟ್ರೈನಿಂಗ್ ಕೊಟ್ಬಿಡ್ತೀವಿ. ಈಗ ನೀವು ಇಂಥ ಉದ್ಯೋಗ ಮಾಡಿ, ನೀವು ಸರ್ಕಾರನ ನಂಬೇಡಿ, ನೀವು ಸೆಲ್ಫ್ ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಅವ್ರು ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಕೊಟ್ಟಾದ್ಮೇಲೆ ಅವ್ರಿಗೆ ಹಣಕಾಸು ಫೈನಾನ್ಸ್ ಅಸಿಸ್ಟೆನ್ಸ್ ಮಾಡಿಲ್ಲ ಅಂದರೆ ಅವ್ರು ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ನಾವೇನು ಮಾಡಿದ್ದೀವಿ, ಆ ಟ್ರೈನಿಂಗ್ನೂ ಕೊಡ್ತೀವಿ, ಜೊತೆಗೆ ಅವ್ರು ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಬೇಕಾದಂಥ ಹಣಕಾಸಿನ ನೆರವನ್ನು ನೀಡಿ ಅವರನ್ನು ಸ್ವಂತ ಉದ್ದಿಮೆದಾರರಾಗಿ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಆಗಿ ಘನತೆಯಿಂದ ಕಟ್ಟಿಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಮಾಡೋದ್ರ ಮುಖಾಂತರ ಇವರು ಉದ್ಯೋಗಸ್ಥರಾಗಿ ಬೇರೆಯವ್ರಿಗೂ ಉದ್ಯೋಗ ಕೊಡುವಂಥ ಒಂದು ಉತ್ತಮವಾಗಿ ಬೆಳೀಲಿಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಈ ಸಂಸ್ಥೆ ಮುಖಾಂತರ ಸಿಗುವಂಥ ಅವಕಾಶಗಳನ್ನು ನಾವು ಮಾಡಿದ್ದೀವಿ ಸರ್. ಅದನ್ನೆಲ್ಲರೂ ಈಗ ಈ ಭಾಗದಲ್ಲಿ ಅದನ್ನು ಪಡ್ಕೊಂಡು ಉತ್ತಮವಾಗಿ ಅವರ ಜೀವನವನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಓಕೆ ಸರ್. ಸೊ ವೀಕ್ಷಕರೇ, ಇದಿಷ್ಟು ಏನಂತಂದರೆ ಅಂಬೇಡ್ಕರ್ ವಿವಿಧ ಉದ್ದೇಶ ಸಹಕಾರಿ ಸಂಘದ ಶಾಖೆ ಉದ್ಘಾಟನೆ, ಚಿಕ್ಕೋಡಿ ಶಾಖೆ ಉದ್ಘಾಟನೆಗೆ ಆಗಮಿಸಿದ ಚಿತ್ರದುರ್ಗದ ಮಠಾಧೀಶರು ಇದೀಗ ನಮ್ಮ ಜೊತೆ ತನ್ನ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮ ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಟ್ಟರು. ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೂ AVSS ಈ ಸಂಸ್ಥಾಪಕರಾದ ಅವರು ಕೂಡ ಒಂದು ಸಮಾಜಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಿದ್ರು. ಅವರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಅವರಿಗೂ ಶುಭಾಶಯ ಹೇಳ್ತಾ ಧನ್ಯವಾದಗಳು.